ದೇವಿಕಾ ತಮಿಳು ಚಿತ್ರರಂಗದ ಹಿರಿಯ ನಟಿ. ಅವರ ಮಗಳು ಕನಕ ತಮಿಳಿನಲ್ಲಿ ನಟಿಯಾದರು. ಕನಕ ಕರಕತ ಕರಣ್ ಚಿತ್ರದ ಮೂಲಕ ನಾಯಕಿಯಾಗಿ ಪಾದಾರ್ಪಣೆ ಮಾಡಿದರು. ಅನಿರೀಕ್ಷಿತವಾಗಿ ಕರಕತ ಕರಣ್ ಚಿತ್ರ ಭಾರಿ ಹಿಟ್ಟಾಯಿತು. ಇದರಿಂದಾಗಿ ಕನಕ ತಮಿಳುನಾಡಿನಾದ್ಯಂತ ಹೆಸರುವಾಸಿಯಾದರು. ಅವರಿಗೆ ಸಿನಿಮಾ ಅವಕಾಶಗಳು ಸಿಕ್ಕವು. ಮೊದಲ ಚಿತ್ರ ಕರಕತ ಕರಣ್ ಹಿಟ್ಟಾದ ನಂತರ ಕನಕ ರಜನಿ ಸೇರಿದಂತೆ ಪ್ರಮುಖ ನಟರೊಂದಿಗೆ ನಟಿಸಿದರು. ಅದೇ ರೀತಿ ಅವರು ಅನೇಕ ತೆಲುಗು ಚಿತ್ರಗಳಲ್ಲಿ ನಟಿಸಲು ಅವಕಾಶ ಪಡೆದರು. ಇದರಿಂದಾಗಿ ಅವರು ನಿಲ್ಲಲು ಸಮಯವಿಲ್ಲದೆ ಓಡಾಡುತ್ತಿದ್ದರು. ಅವರು ರಾಮರಾಜನ್, ರಜನಿ, ಪ್ರಭು, ಕಾರ್ತಿಕ್, ವಿಜಯಕಾಂತ್, ಮಮ್ಮೂಟಿ ಮುಂತಾದ ಪ್ರಮುಖ ನಾಯಕರೊಂದಿಗೆ ನಟಿಸಿದರು. 16ನೇ ವಯಸ್ಸಿನಲ್ಲಿ ಆರಂಭವಾದ ಕನಕ ಅವರ ಸಿನಿಮಾ ಪಯಣವು 26ನೇ ವಯಸ್ಸಿನಲ್ಲಿ ಕೊನೆಗೊಂಡಿತು. ಅವರು 26ನೇ ವಯಸ್ಸಿನಲ್ಲಿ ಇದ್ದಕ್ಕಿದ್ದಂತೆ ಸಿನಿಮಾದಲ್ಲಿ ನಟಿಸುವುದನ್ನು ನಿಲ್ಲಿಸಿದರು. ನಟ ವಿವೇಕ್ ನಟಿಸಿದ ವಿರಳು ಕೇತ ಉದಾಮಿಯ ಚಿತ್ರ ಕನಕ ನಟಿಸಿದ ಕೊನೆಯ ಚಿತ್ರವಾಗಿತ್ತು. ಆ ಸಮಯದಲ್ಲಿ ಅವರಿಗೆ 26 ವರ್ಷ. ಇದಾದ ನಂತರ ಅವರಿಗೆ ಏನಾಯಿತು ಎಂಬುದು ತಿಳಿದಿಲ್ಲ. 1980ರ ದಶಕದಲ್ಲಿ ಪ್ರಮುಖ ನಟಿಯಾಗಿದ್ದ ನಟಿ ಕನಕ ಇನ್ನೂ ಹಲವು ವರ್ಷಗಳ ಕಾಲ ಉನ್ನತ ಸ್ಥಾನದಲ್ಲಿ ಉಳಿಯುತ್ತಾರೆಂದು ನಿರೀಕ್ಷಿಸಲಾಗಿತ್ತು. ಆದರೆ ಅವರು ಚಲನಚಿತ್ರೋದ್ಯಮದಿಂದ ನಿರ್ಗಮಿಸಿದ ನಂತರ ಅಭಿಮಾನಿಗಳು ಆಘಾತಕ್ಕೊಳಗಾಗಿದ್ದರು. ಕನಕಳ ತಾಯಿ ಮತ್ತು ತಂದೆ ಪ್ರೀತಿಸಿ ಮದುವೆಯಾದರೂ 3 ವರ್ಷಗಳಲ್ಲಿ ಬೇರ್ಪಟ್ಟರು. ಪರಿಣಾಮವಾಗಿ ಕನಕ ತನ್ನ ತಾಯಿ ದೇವಿಕಾ ಅವರ ಆರೈಕೆಯಲ್ಲೇ ಬೆಳೆದರು. ಕನಕಳಿಗೆ ಅವಳ ತಾಯಿಯೇ ಸರ್ವಸ್ವ. ಆದರೆ 2002ರಲ್ಲಿ ದೇವಿಕಾ 59ನೇ ವಯಸ್ಸಿನಲ್ಲಿ ಹಠಾತ್ತನೆ ನಿಧನರಾದರು. ಕನಕಳನ್ನು ಒಂಟಿಯಾಗಿ ಬಿಟ್ಟರು. ಈ ಪರಿಸ್ಥಿತಿಯಲ್ಲಿ 2007ರಲ್ಲಿ ಕನಕ ಕ್ಯಾಲಿಫೋರ್ನಿಯಾದ ಎಂಜಿನಿಯರ್ನನ್ನು ವಿವಾಹವಾದರು ಎಂದು ವರದಿಯಾಗಿದೆ. ಆದರೆ 2010ರಲ್ಲಿ ನಡೆದ ಸಂದರ್ಶನವೊಂದರಲ್ಲಿ ಕನಕ ನನ್ನ ಪತಿ ಮದುವೆಯಾದ 15 ದಿನಗಳ ನಂತರ ಕಣ್ಮರೆಯಾದರು. ಅವರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಎಂದು ಹೇಳುವ ಮೂಲಕ ಎಲ್ಲರನ್ನು ಆಘಾತಗೊಳಿಸಿದರು. ಇದಾದ ನಂತರ ಕನಕ ನಿಧನರಾದರು ಎಂಬ ವದಂತಿಗಳು ಹರಡಿತು ಮತ್ತು ಅವರು ಸಂದರ್ಶನವೊಂದನ್ನು ನೀಡಿ ತಾವು ಚೆನ್ನಾಗಿದ್ದೇವೆ ಎಂದು ಹೇಳಿದರು. ಆದಾಗ್ಯೂ ಅವರು ಹೊರಗಿನ ಪ್ರಪಂಚದೊಂದಿಗೆ ಯಾವುದೇ ಸಂಪರ್ಕವನ್ನು ಹೊಂದಿರದ ಮಟ್ಟಿಗೆ ಏಕಾಂತತೆಯನ್ನು ಬಯಸಿದರು. ಕೆಲವು ವರ್ಷಗಳ ಹಿಂದೆ ನಟಿ ಕುಟ್ಟಿ ಪದ್ಮಿನಿ ಕನಕ ಅವರೊಂದಿಗೆ ತೆಗೆದ ಫೋಟೋ ವೈರಲ್ ಆಗಿತ್ತು. ಅದರಲ್ಲಿ ಕನಕ ತುಂಬ ತೂಕ ಹೆಚ್ಚಿಸಿಕೊಂಡಿದ್ದರು. ಅವರು ಗುರುತಿಸಲಾಗದಷ್ಟು ಬದಲಾಗಿದ್ದರು. ಇದಾದ ನಂತರ ಕನಕಾಗೆ ಏನಾಯಿತು ಎಂಬುದರ ಕುರಿತು ಯಾವುದೇ ಮಾಹಿತಿ ಇಲ್ಲ.